ಎಲ್ಲರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ನಿನ್ನೆ ಏನು ಅಂಬೈವಾಡಿ ಮಿರ್ಕಲ್ ಏನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಅದರ ಮೇಲೆ ನಾವು ಒಂದು 15-20 ದಿವಸ ಹಿಂದೆ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೆವು. ಆ ಕಂಪ್ಲೇಂಟ್ ಆಧಾರದ ಮೇಲೆ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳು ಮತ್ತು ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಸ್ಥಳದ ಒಂದು ಇನ್ಸ್ಪೆಕ್ಷನ್ ಕಾಮಗಾರಿ ವೀಕ್ಷಣೆ ಮಾಡ್ಲಿಕ್ಕೆ ಅವ್ರು ಬಂದಿರು. ಥರ್ಡ್ ಪಾರ್ಟಿ ಟೈಪ್. ನಮಗೆ ಬೆಳಗ್ಗೆ 10:30 ಅಂತ ಟೈಮ್ ಕೊಟ್ಟರು. ನಾವು 10:30ಗೆ ಹೋಗಿದ್ದೆವು ಅಲ್ಲಿ. ಆದ್ರೆ ಅವ್ರು 2:30 ತನಕ 2:30-3 ಗಂಟೆ ತನಕ ಅವ್ರು ಬಂದಿಲ್ಲ. ಎಲ್ಲರ ಅಂತ ಕೇಳಿದೆವು, ಜಿತ್ತೊಂದು ಹಬ್ಬದಾಗಾರ ಅಂತಂದರು. ಅಲ್ಲೇನು ಮಾತ್ರ ಊಟ ಮಾಡ್ತಾರೆ ಅಂತ. ಅದು ವೇಟ್ ಮಾಡಿದೆವು. ಯಾವಾಗ BJP ವರ್ಕರ್ಗಳು ಅಲ್ಲಿ ಬಂದರು, ಅವಾಗ ಅಧಿಕಾರಿಗಳು ಬಂದರು. ನಮಗೆ ಸ್ವಲ್ಪ ಅನುಮಾನ ಬಂತು. ನಮಗೇನೋ ಒಂಥರ ಅನುಮಾನ ಆಯ್ತು, ಯಾಕಪ್ಪ ಹಿಂಗೆ ಯಾಕೆ ಬಂದಿರ್ಬೇಕು ತೋರಿ ಅಂತಂದು. ಊರಲ್ಲಿ ಹೇಳಬೇಕಾದ್ರೆ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ, ಎಂಟೈರ್ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಒಂದು ಸಾಮಾನ್ಯವಾಗಿ ಒಂದು ಚರ್ಚೆ ನಡೆದು, ಇಲ್ಲಿಂದ MLA ಅವರೇ ಎಲ್ಲ ಕೆಲಸ ಮಾಡತ್ತಾರೆ, MLA ಅವರೇ ಗುತ್ತೇದಾರರು ಅಂಬೋದು ಕಾಮನ್ ಆಗಿ ನಡೆದದು. Knowledge Park, the creative school. Admissions are open from LKG to 10th standard. Free uniform for new admission students. Noble Public School. Admissions are open. Elm से ही दोनों जहां में कामयाबी है. ನಾವು ಅಷ್ಟು ಅದಕ್ಕೆ ಸತ್ಯ ತಿಳಿದಿಲ್ಲ, ಹಂಗೈತದ ಅಂತಿದ್ದೇವೆ. ಆದ್ರೆ ನಿನ್ನೆ ನಾವು ಹೋದ್ಮ್ಯಾಗ ಅಲ್ಲಿ ನಾವು ಕೊಟ್ಟಿದ್ದೇವೆ ಗುತ್ತೇದಾರ ಆಗಿನಷ್ಟು ಕಂಪ್ಲೇಂಟ್. ಏನಂತ ಕೊಟ್ಟಿದ್ದೇವೆ, ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ಆಗಿಲ್ಲ, ಕಳಪೆ ಕಾಮಗಾರಿ ನಡೆದ, ಬಂದು ನೀವು ವೀಕ್ಷಣೆ ಮಾಡಿ ಇದ್ರ ಮೇಲೆ ಕ್ರಮ ತಗೋರಿ, ಸಂಬಂಧಪಟ್ಟಂಥ ಗುತ್ತಿಗೆದಾರ ಮೇಲೆ ಕ್ರಮ ತಗೋರಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು. ಆದ್ರೆ ನಿನ್ನೆ ಅಲ್ಲಿ ಸಂಬಂಧಪಟ್ಟ ಗುತ್ತೇದಾರ ಯಾರು ಬೇಡ, MLA ಅವ್ರ ಕಾರ್ಯಕರ್ತರು ಅಲ್ಲಿ ಏನು ಕೆಲಸ ಅದ ಕೇಳಿದೆ ನಾವು. ಇಲ್ಲ ನಾವೆಲ್ಲ ಚಲೋ ಅದ, ರೋಡ್ ಚಲೋ ಮಾಡ್ಯಾರ, ರೋಡ್ ಭಾಳ ಒಳ್ಳೆ ಕ್ವಾಲಿಟಿ ಮಾಡ್ಯಾರ ಅಂತ. ಸರ್ಟಿಫಿಕೇಟ್ ನಿಮಗೆ ಕೇಳತ್ತೀವಿ ನಾವು. ಏನು ಸರ್ಟಿಫಿಕೇಟ್ ಕೊಡೋಂಥ ಅಧಿಕಾರ ಅವ್ರಿಗೆ ಕೊಟ್ರ ಬೇಕಲ್ಲ ಅದಕ್ಕೇನ್ರಿ? ಅದಕ್ಕೆ ನಾವು ಹೋಗಿ ಅಲ್ಲಿ ಇದು ಮಾಡಿದಾಗ ನಮ್ದು ಆನಂದ್ ಪಾಟೀಲ್ ಅವ್ರು ಪಾಯಿಂಟ್ ಟು ಪಾಯಿಂಟ್ ಕೇಳಿದ್ರು. ಕೆಲವು ಜನ ಇವ್ರ ಜೊತೆ ಜಗಳಕ್ಕೆ ಬಿದ್ದರು ಅಲ್ಲಿ. ಅದು ಸಂಬಂಧ ಪೊಲೀಸರು ಇದ್ದರು, CPI ಸಾಹೇಬರು ಇದ್ದರು, ಎಲ್ಲರ ಕಲ್ತು ವಾತಾವರಣ ತಿಳಿಗೊಳಿಸಿ. ನಮ್ಮ ಉದ್ದೇಶ ಏನಿತ್ತು, ಕಾಮಗಾರಿ ಕಳಪೆ ಆಗ್ಯದ, ಆ ಉದ್ದೇಶ ಅಷ್ಟೇ. ನಾವು ಜಗಳಕ್ಕೇನು ಕಮ್ಮಿಲ್ಲ. ಉದ್ದೇಶ ನಮ್ದು ಏನಿತ್ತು, ಕಾಮಗಾರಿ ಕಳಪೆ ಆಗ್ಯದ, ಕಾಮಗಾರಿ ಪುರ್ತಕ ಅಷ್ಟೇ ಮಾತಾಡಿ ನಾವು ಬರ್ಬೇಕಂತೇಳಿ ನಿನ್ನೆಲ್ಲ ನೋಡಿ ಮಾಡಿ ಬಂದಿದ್ದೆವು. ಆದ್ರೆ ಅವರು ಯಾವ್ದು ರಿಪೋರ್ಟ್ ಕೊಡೋದು ಅವ್ರು ಕೊಡ್ತಾರೆ. ನಮ್ದು ಸುಳ್ಳಿತ್ತು, ನಾವೇನರೇ ಸುಳ್ಳು ಆರೋಪ ಮಾಡಿದೀವಿ ಅಂದ್ರೆ ನಮಗೆ ಎಂಡೋಸ್ಮೆಂಟ್ ಕೊಡ್ತಾರೆ ಅವ್ರು. ಇಲ್ಲ ನೀವು ಮಾಡಿದ ಸುಳ್ಳು ಆರೋಪ ಅದ ಅಂತೇಳಿ. ಸತ್ಯ ಆಗಿತ್ತಂದ್ರೆ, ನಾವು ಮಾಡಿದ ಆರೋಪ ಸತ್ಯ ಇತ್ತಂದ್ರೆ ಗುತ್ತಿಗೆದಾರ ಮ್ಯಾಗ ಕ್ರಮ ತಗೋತಾರೆ. ಇಷ್ಟೇ ಅದ ಅಲ್ಲಿ. ಈಗ ಪ್ರತಿಯೊಂದು ಕಾಮಗಾರಿಗೆ ಇದು ಹಿಂಗೆ ನಡೆಯೋದು. ಈಗ ಮುಂದೆ ಪ್ರತಿಯೊಂದು ಕಾಮಗಾರಿಗೆ ಕ್ವಾಲಿಟಿ ಆಗಬೇಕು. ನಮ್ದು ಯಾಕೆ ಕಳಕಳಿ ಅಂದ್ರೆ, ಬಸವ ಕಲ್ಯಾಣಕ್ಕೆ ಬಂದಂಥ ಅನುದಾನ ದುರುಪಯೋಗ ಆಗಬಾರ್ದು, ಯಾರ್ದೋ ಒಬ್ಬರು ಮನೆ ತುಂಬಬಾರ್ದು ಎಂಬ ಉದ್ದೇಶದಿಂದ ನಾವು ಈ ಕೆಲಸ ಮಾಡಿದೆವು. Sky Sunshine School. Step towards better future. Admissions are open. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar, Baswa Kalyan. ಆಮೇಲೆ ಇವ್ರಿಗೆ ಏನಾಗ್ಯದ, 2021 ಏನು ಶಾಸಕರಾಗ್ಯಾರ ಇವರು, ಅವಾಗಿನ ಹಿಡಿದು ಟಿಲ್ ಟುಡೇ ಇವತ್ತಿನ ತನ 3 ತಿಂಗಳಿಗೆ 6 ತಿಂಗಳಿಗೆ ಏನರೇ ಒಂದು ಘಟನೆ ಹಾಕೋತೇ ನಡೆದವು ನಮ್ಮ ಕಲ್ಯಾಣದಾಗ. ಏನರೇ ಒಂದು ರೋಡ್ ಮ್ಯಾಗ ಘಟನೆಗಳು, ಏನರೇ ಒಂದು ಘಟನೆ ಹಾಕೋತೇ ನಡೆದವು. ಅವ್ರಿಗೆ ಕಂಪ್ಲೀಟ್ ಈಗ 2ನೇ ಅವಧಿದಾಗರೆ ನಮ್ಮ ಬಸವ ಕಲ್ಯಾಣ ಕಂಪ್ಲೀಟ್ ಜನತೆ ಇವ್ರು ಶಾಸಕರ ಅಂಬೋದೇ ಅವ್ರು ತಲೆಯನ್ನು ತೆಗೆದಾಕ್ಯಾರ ಮಂದಿ. ಇಲ್ಲಿ ಕ್ಲಿಯರ್ ಹೇಳಬೇಕಾದ್ರೆ ಇವ್ರು ಶಾಸಕರ ಅಂತೆ ಮಂದಿ ತಲೆಯನ್ನು ತೆಗೆದಾಕ್ಯಾರ. ಅವ್ರು ಐಡೆಂಟಿಫೈ ಗುರ್ತಾಗಬೇಕು, ನಾನೇ MLA ಇದ್ದ ಅಂಬೋದು ಇಂಥವೆಲ್ಲ ಆಟ ಆಯ್ತವೆ. ನೋಡ್ಲತ್ತೀರಿ ನೀವೆಲ್ಲ, ಪ್ರೆಸ್ದವ್ರಿಗೂ ಗೊತ್ತದ. ನಾವು ಕಳಪೆ ಕಾಮಗಾರಿ ಮಾಡ್ಲಾಕ ಬಿಡಲ್ಲ, ನಾವು ಕಂಪ್ಲೀಟಾಗಿ ಇದ್ರ ಹಿಂದಿರ್ತೇವೆ. ನಿಮ್ಮದು ಏನೋ ವೈಯಕ್ತಿಕ ದ್ವೇಷ ಇಲ್ಲ. ಬಸವ ಕಲ್ಯಾಣಕ್ಕೆ ಬಂದಂಥ ಅನುದಾನ ಹಾಳಾಗಬಾರ್ದು. ಬಸವ ಕಲ್ಯಾಣಕ್ಕೆ ಬಂದಂಥದ್ದು ಏನು ಅನುದಾನ ಅದ, ಕಾಮಗಾರಿ ಕಂಪ್ಲೀಟ್ 100% ಚಲೋ ಆಗಬೇಕು ಎಂಬ ಉದ್ದೇಶದಿಂದ ಮಾಡತ್ತೀವಿ. ನಿಮ್ಮದು ಏನೋ ವೈಯಕ್ತಿಕ ದ್ವೇಷ ಇಲ್ಲ. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಇಂಥವೆಲ್ಲ ರೋಡ್ ಮ್ಯಾಗ ಹೈಡ್ರಾಮಾ ಮಾಡೋದು ಸರಿ ಇಲ್ಲ. BJPದಾಗ ಇರ್ತಕ್ಕಂಥ ನಂದು ಎಲ್ಲ ಗೆಳೆಯರಿಗೆ ಹೇಳತ್ತೀನಿ, ನಿಮ್ಮದು ಏನೂ ದ್ವೇಷ ಇಲ್ಲ. ಸುಮ್ಮನೆ ನೀವು ಯಾವುದಕ್ಕೂ ಪರ ವಹಿಸ್ಕೊಂಡು ಬರಬೇಡ್ರಿ. ನೀವು ಕಲಿತೆ ಚಲೋ ಮಾಡಾರಲ್ಲ, ಬಸವ ಕಲ್ಯಾಣ ಅಭಿವೃದ್ಧಿ ಮಾಡಾರಿ. ನಾವು ತಪ್ಪು ಕೇಳತ್ತಿದ್ದೇವ? ಬಸವ ಕಲ್ಯಾಣ ಡೆವಲಪ್ಮೆಂಟ್ ಕೇಳತ್ತಿದ್ದೇವೆ, ನಾವು ಕ್ವಾಲಿಟಿ ಕೇಳತ್ತಿದ್ದೇವೆ. ಕ್ವಾಲಿಟಿ ಕೇಳಬಾರ್ದ? ನೀವು ಮನಸ್ಸು ಬಂದಿದ್ದು ಮಾಡಬೇಕು, ನಾವು ಸುಮ್ಮನೆ ನೋಡ್ಕೋತಿರ್ಬೇಕು. ಅರೆ ಸರ್ಕಾರ ನಮ್ದದ, ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಬಲ್ಲಿ ಹೋಗಿದ್ದೇವೆ. ಸರ್ಕಾರ ನಮ್ದದ, ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹೋಗಿದ್ದೇವೆ. ಪ್ರಜಾಪ್ರಭುತ್ವ ಜೀವಂತ ಇರಬೇಕಂತೇವೆ ನಾವು. ಪ್ರಜಾಪ್ರಭುತ್ವ ಬಸವ ಕಲ್ಯಾಣ ಜೀವಂತ ಇರಬೇಕಂತೇವೆ ನಾವು. ಇದೆಲ್ಲ ಚಲೋ ಅಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ.
ನಾವು ಕಂಪ್ಲೇಂಟ್ ಮಾಡಿದೆವು, ಅಧಿಕಾರಿ ಬಂದಾರ ನೋಡ್ತಾರ ಅವರು. ನಿಮ್ದೇನದಪ್ಪ ಅಲ್ಲಿ, ನಿಮ್ದೇನದ, ಅದ್ರ ಉದ್ದೇಶ ಏನು? ಅದು ನೀವು ಥರ್ಡ್ ಪಾರ್ಟಿನ ಕಾಮಗಾರಿ ಚಲೋ ಆಗ್ಯದ ಅಂತ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ನೀವು ಕೊಟ್ರ ಸರ್ಕಾರ? ನೀವು ಕೊಡ್ರಿ, ನಾವು ಕೊಟ್ಟಿದ್ದೇವಲ್ಲ ಈಗ ಕಂಪ್ಲೇಂಟ್, ನೀವು ಒಂದು ಕೊಡ್ರಿ, ನಿಮ್ಮ ಕಾಮಗಾರಿ ಒಳ್ಳೇದಾಗ್ಯದ್ರಿ, ಇವ್ರು ಬಿಲ್ ಮಾಡ್ರಿ ಅಂತ ಕೊಡ್ರಿ. ಅವ್ರು ತಾನೇ ಸರ್ಕಾರ ಅಧಿಕಾರಿಗಳು ನೋಡ್ತಾರೆ, ಬಂದು ನೋಡಿ ಯಾವ್ದು ಕರೆಕ್ಟ್ ಅದ ಯಾವ್ದು ಸುಳ್ಳದ ಅಂಬೋದು ತಾನೇ ನೋಡಿ ತಾನೇ ಡಿಸಿಷನ್ ತಗೋತಾರೆ. ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಬಸವ ಕಲ್ಯಾಣದಲ್ಲೇ ಬಸವಣ್ಣ ಶರಣರ ನಾಡದ, ಶಾಂತಿಯ ಬೀಡದ. ಇಲ್ಲಿ ಶಾಂತಿ ಕದಡತಕ್ಕಂಥ ಕೆಲಸ ಆಗಬಾರ್ದು. ಎಲ್ಲರೂ ನಾವೆಲ್ಲ ಅಣ್ತಂಬರಿದ್ದಂಗಿದ್ದೆವು. ನಾವು ಕೇಳತ್ತಿದ್ದೆವು, ನ್ಯಾಯಯುತವಾಗಿ ನಮ್ಮ ಬೇಡಿಕೆ ಅದ. ಏನದ ಬಸವ ಕಲ್ಯಾಣದ ಏನು ಭೀ ಕೆಲಸ ನಡೆದ ಒಳ್ಳೆ ಕ್ವಾಲಿಟಿದಿಂದ ಆಗಬೇಕು. ಯಾಕಂದ್ರೆ ಭಾಳಷ್ಟು ಕಾಮಗಾರಿ ನೋಡಿದೇವೆ ನಾವು, ಇದು ಒಂದೇ ಇಲ್ಲ. ನೀವು ನೋಡ್ರಿ 2-3 ವರ್ಷದ ಏನೇನು ಕೆಲಸ ಆಗ್ಯಾವ, ಯಾವ ಮಟ್ಟಕ್ಕವ. ಹೋದ ವರ್ಷ ಉದ್ಘಾಟನೆ ಆಗಿವ ಕೆಲಸನೇ ಈ ವರ್ಷ ಇಲ್ಲ, ಅಲ್ಲಿ ಕಿತ್ಕೊಂಡು ಹೋಗ್ಯಾವೆಲ್ಲ. ಯಾರಪ್ಪನ ದುಡ್ಡು ಕೇಳಬಾರ್ದು, ನಾವ ಕೇಳಬೇಕಿಲ್ಲ. ಕೇಳಿದ್ರೆ ಸಿಟ್ಟು ಹೊಂಟದವ್ರಿಗೆ, ಕೇಳಿದ್ರೆ ಸಿಟ್ಟು ಹೊಂಟದು. ಯಾವುದಕ್ಕೋ ತರೋದು, ಎದ್ರಾಗ ಹೋಗೋದು, ಯಾರ್ದು ಭೀ ಹೆಸರು ತೊಂಬೋದು, ಏನು ಭೀ ಚೀರೋದು, ಅದು ಏನದು ಒಳ್ಳೆ ಲಕ್ಷಣ ಅದರ? ಬಸವ ಕಲ್ಯಾಣ ಒಂದು ಗತವೈಭವ ಅದ. ಇದಕ್ಕೆ ಬಸವ ಕಲ್ಯಾಣಕ್ಕೆ ತನ್ನದೇ ಆದಂಥ ಇತಿಹಾಸ ಚರಿತ್ರೆ ಅದ. ಎಂತೆಂಥ ರಾಜಕಾರಣಿಗಳು ಆಗೋಗ್ಯಾರ ಇಲ್ಲಿ. ಬಾಪುರಾವ್ ಹುಲ್ಸುರ್ಕರ್, ಅನ್ನಪೂರ್ಣಾಬಾಯಿ ರಕ್ಟೆ, ಬಸವರಾಜ್ ಪಾಟೀಲ್ ಅಟ್ಟೂರ್, ಮಾರುತಿರಾವ್ ಮುಳೆ, ಮಲ್ಲಿಕಾರ್ಜುನ್ ಖುಬಾ, ಬಿ ನಾರಾಯಣರಾವ್, ಇವತ್ತಿಗೆ ಸಿದ್ದರಾಮಪ್ಪ ಖುಬಾ, ಇವತ್ತಿಗೆ ಒಬ್ಬರನ್ನು ಹಿಂಗೆ ಎಲ್ಲಿ ರೋಡ್ ಮ್ಯಾಗ ನಿಂತು ಮಾತಾಡಿದ್ ನೋಡಿಲ್ಲ. ಅಷ್ಟೊಂದು ಮರ್ಯಾದೆ ಕಾಯ್ಕೊಂಡು ಬಂದಾರ. ಎಲ್ಲ ಅಪೋಸಿಷನ್ ಪಕ್ಷದವ್ರು ಇದ್ರು ಎಲ್ಲರೂ ಅಣ್ತಂಬರ್ ಗತಿ ಇದ್ದೆವು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಯದ, ಒಂದು ಊರಾಗ ಹೋರಿ ನೀವು 10 ಟೀಮ್ ಆಗ್ಯಾವ. ಯಾಕಾಗ್ಯಾವ ಹಿಂಗೆ? ಎಲ್ಲರಿಗೊಂದೊಂದು ಗೋಲಿ ಕೊಡೋದು, ಏನು ಭೀ ಹಿಂಗೆ ಎಲ್ಲರಿಗೊಂದೊಂದು ಗೋಲಿ ಕೊಡೋದು, ಯಾರ್ದವ್ರು ಜಗಳ ಹಚ್ಬಿಡೋದು. ಯಾಕಲ್ಲತ್ತದ? ಉದ್ದೇಶ ಇದರಿಂದ ಏನದ ಕ್ಲಿಯರ್. ನಾವೇ ಕೆಲಸ ಮಾಡಿ ನಾವೇ ರೊಕ್ಕ ಗಳಿಸ್ಕೋಬೇಕು ಅನ್ನೋದು ಒಂದೇ ಉದ್ದೇಶ ಅದ ಇದ್ರಾಗ, ಮತ್ತೇನೂ ಇಲ್ಲ. ಇದ್ರ ಉದ್ದೇಶ ಏನು? ದುಡ್ಡು ಗಳಿಸ್ಬೇಕು. ಎಲೆಕ್ಷನ್ದಾಗ ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಗಳಿಸ್ಬೇಕು. ಇದು ಒಂದೇ ಅವ್ರದ್ದು ತಲೆಗೆ ಫೀಡ್ ಆದಂಗೆ ಕಾಣಿಸ್ಲತ್ತದ. ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪದ ಕೊಡಬೇಡ್ರಿ. ಕೆಲಸ ಅಭಿವೃದ್ಧಿ ವಿಷಯದಾಗ ಬರ್ರಿ. ನೀವು ಕಲ್ತು ಎಲ್ಲರೂ ಕಲ್ತು ಅಭಿವೃದ್ಧಿ ಮಾಡಾಮಿ. ಬಸವ ಕಲ್ಯಾಣ ಮತ್ತೆ ಯಾವ ರೀತಿ ಗತೋಭ್ಯದಿಂದ ಮಾಡ್ತದ, ಅದೇ ರೀತಿ ಬಸವ ಕಲ್ಯಾಣ ಮತ್ತೆ ಅಭಿವೃದ್ಧಿ ಆಲಿ. ಈಗಾಗಲೇ ಅನುಭವ ಮಂಟಪ ಕಾಮಗಾರಿ ನಡೆದದ, ಶಿವಸೃಷ್ಟಿ ಪಾಕ್ ಕೆಲಸ ನಡೆದದ, ಭಾಳಷ್ಟು ರೋಡ್ಸ್ ಡ್ರೈನೇಜ್ ಎಲ್ಲ ಕೆಲಸ ನಡೆದವ. ಕ್ವಾಲಿಟಿದಿಂದ ಕೆಲಸ ಆಲಿ, ಕ್ವಾಲಿಟಿಗೆ ಹೋರಿ. ನೀವು ಸದ್ಯ ಶಾಸಕರಿದ್ರಿ, ನೀವು ಹೋಗಿ ಕೇಸಿಂದ ಕೆಲಸ ಕ್ವಾಲಿಟಿ ನಡೆದಿಲ್ಲ ನೋಡಿ ಅದ್ರ ಬಗ್ಗೆ ಚಲೋ ನಡೆದಿಲ್ಲ ಅಂದ್ರೆ ನೀವೇ ಸ್ವತಃ ಎದುರು ನಿಂತು ಒಳ್ಳೆ ಕಾಮಗಾರಿ ಮಾಡಿಸ್ರಿ, ನಿಮ್ಮ ಹೆಸರು ಇರ್ತದೆ. 25 ವರ್ಷ ನಾವೇ ಅಲ್ಲತ್ತೆ, ನೀವೇ ಇರ್ರಿ, ನಾವು ಬ್ಯಾಡಲತ್ತಿಲ್ಲ. ಯಾಕಂದ್ರೆ ಓಟ್ ಹಾಕೋ ಪವರೇ ಇಲ್ಲ ಈಗ ಮುಂದೆ ಯಾರಿಗೂ. ಆಲ್ರೆಡಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಟಾರ 25 ವರ್ಷ ನಾವೇ ಅಂತೇಳಿ. ಓಟ್ ಹಾಕೋದೇ ಇಲ್ಲ, ಮುಂದೆ ಓಟ್ ಹಾಕೋದೇ ಬರಲ್ಲ ಈಗ. ಮತ್ತೆ 25 ವರ್ಷ ನಾವೇ ಅಂದ್ಮೇಲೆ ಓಟ್ ಯಾರು ಹಾಕ್ಬೇಕೀಗ? ಅದಕ್ಕೆ ಶಾಸಕರೇ, ಇದು ಏನು ಸಿಸ್ಟಮ್ ನಡೆದಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನದಿಂದ ನಡೆದ, ನಿಮ್ಮ ಮಾತಿನಿಂದ ನಡೆದಿಲ್ಲ ಇದು. ಹಂಗಲ್ಲ, ನೀವೆಲ್ಲ ಏನು ಭೀ ಮಾತಾಡ್ಬೇಡಿ ಜೋಸ್ದಾಗ ಬಂದು. ಕೆಲಸ ಕಾಮಗಾರಿ ಕ್ವಾಲಿಟಿಯಿಂದ ಆಗಬೇಕು ಅಂಬ ನಮ್ಮ ಕಳಕಳಿ ಅದ. ನೀವು ಹಿಂಗೆಲ್ಲ ಮಾಡಿದ್ರೆ ನಾವು ಭೀ ನಿಮ್ಮ ಯಾವ ರೂಟ್ ಅದ ಅದೇ ರೂಟಿಗೆ ನಾವು ಭೀ ಬರ್ಬೇಕಾಯ್ತದ. ಯಾರಿಗ್ಯಾರು ಕಮ್ಮಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋರಿ. ಭಾಳಷ್ಟು ಕಂಪ್ಲೇಂಟ್ ಅವ, ಎಲ್ಲದಕ್ಕೆ ಉತ್ತರ ಕೊಡ್ಕೋತ ಕುಂತ್ರ ಆಗಲ್ಲ. ನೋಡ್ರಿ ಏನು ನಡೆದು ಏನಿಲ್ಲ ನೋಡಿ ಸೀದಾ ಮಾಡ್ಕೋರಿ, ಎಲ್ಲ ಶಿಸ್ತು ಮಾಡ್ಕೋರಿ. ಇನ್ನ ಟೈಮ್ ಅದ, ಮತ್ತು ಮುಂದೆ ಚುನಾವಣೆ ಬರ್ತದೆ, ಜನರ ಬಲ್ ಹೋಗ್ಬೇಕಾಯ್ತದ. ವಿಚಾರ ಮಾಡ್ರಿ, ಒಳ್ಳೆ ರೀತಿನ ಕೆಲಸ ಮಾಡ್ರಿ. ನೀವು ಚಲೋ ಕೆಲಸ ಮಾಡಿದ್ರೆ ನಮ್ದು ಏನು ತೊಂದರೆ ಇಲ್ಲ. ನಿಮ್ಮ ಮ್ಯಾಗ ನಮ್ದು ಯಾವುದೇ ದ್ವೇಷ ಇಲ್ಲ, ಯಾವುದೇ ತೊಂದರೆ ಇಲ್ಲ. ನಮ್ಮ ಕಳಕಳಿ ಇಷ್ಟೇ ಅದ, ಬಸವ ಕಲ್ಯಾಣಕ್ಕೆ ಬಂದಂತ ಅನ್ನೋದಾನ ಸದುಪಯೋಗ ಆಗಬೇಕು. ಯಾರ್ದಾರ ಒಬ್ಬರು ಮನೆ ತುಂಬ್ಕೊಳಕ್ಕೆ ನಾವು ಬಿಡಲ್ಲ, ನಾವು ಎಲ್ಲಕ್ಕ ತಯಾರಿದ್ದೆವು. ಅದಕ್ಕೆ ದಯವಿಟ್ಟು ನಮ್ಮದು ನಿಮ್ಮದು ಮರ್ಯಾದದಾಗೆ ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ರೀತಿ ನಾವು ರೋಡ್ ಮ್ಯಾಗ ಒಂದು ಕಚ್ಚಾಳಂಥ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಇದು ಕ್ಲಾರಿಫಿಕೇಶನ್ ಕೊಡ್ಲತ್ತಿದ್ದೆವು. ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು ಮುಂಬರೋ ದಿನದಲ್ಲಿ ಒಳ್ಳೆ ಕ್ವಾಲಿಟಿ ಕೆಲಸ ಆಗಬೇಕು ಎಂಬುದೊಂದು ಕಳಕಳಿ ಮನವಿ ಅದ. ಎಲ್ಲ ಅಧಿಕಾರಿಗಳಿಗೂ ನಾವು ಇವತ್ತು ಈ ಪ್ರೆಸ್ ಮುಖಾಂತರ ಹೇಳತ್ತಿದ್ದೆವು. ದಯವಿಟ್ಟು ಎಲ್ಲೂ ಬೋಗಸ್ ಆಗ್ಲಕ್ಕೆ ನಾವು ಬಿಡಲ್ಲ. ಯಾವುದೇ ಒಂದು ಕಾಮಗಾರಿ ಬೋಗಸ್ ಆಯ್ತಂದ್ರೆ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡೋರಿದ್ದೆವು. ನಾವು ಯಾವುದೇ ರೀತಿ ಢೀಲ ಬಿಡೋರಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ಕೆಲಸ ಆಗಬೇಕೆಂಬ ಒಂದೇ ಉದ್ದೇಶದ. ದಯವಿಟ್ಟು ತಾವು ಅರ್ಥ ಮಾಡಿಕೊಂಡು ಮುಂದೆ ಸರಿಯಾಗಿ ಮಾಡ್ತೀರೆಂಬ ನಂಬಿಕೆ ನಮಗದ. ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ.